हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्ता निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಪಾಪಂ ಗತಃ ಎಂಬುದು ಮಧ್ವಮತದ ಮೂಲ ತತ್ವದ ಪಂಚಭೇದ ತಾರತಮ್ಯವನ್ನು ತೋರಿಸ್ತಕ್ಕಂಥ ದಿವ್ಯ ಮಹಿಮೆ, ದಿವ್ಯ ಸಂಗತಿ ಈ 10 ಜನ ವರದರಿಂದ ಶ್ರೀ ಪುರಂದರದಾಸರು ನಮಗೆ ಪಾಠವನ್ನು ಮಾಡುತ್ತಿದ್ದಾರೆ. ವರದರು ಅಂದರೆ ಸಾತ್ವಿಕರು, ಭಗವಂತನ ಅನುಗ್ರಹ ಪಡೆದವರು, ಶಾಸ್ತ್ರೋಕ್ತ ರೀತಿಯಲ್ಲೇ ನಡೆದವರು ಎಂದರ್ಥ. ಮೊಟ್ಟ ಮೊದಲಿಗೆ ಎಲ್ಲ ಜೀವರು ಸಾಧನ ಮಾರ್ಗದಲ್ಲಿದ್ದಾಗ ಅವರಿಗೆ ಮುಖ್ಯವಾಗಿ ಅವರ ಸಾಧನೆ ಅಂದರೆ ಯಾವುದು? ಪಂಚಭೇದ ಮತ್ತು ತಾರತಮ್ಯವನ್ನು ತಿಳಿಯಾಗಿ ತಿಳಿದುಕೊಳ್ಳುವುದು, ಸುಸ್ಪಷ್ಟವಾಗಿ ತಿಳಿದುಕೊಳ್ಳುವುದು. ಲೋಕದಲ್ಲಿ ವಿಷಮ ಸಂಗತಿಯನ್ನು ಹರಡುವ ಜನರು ನಮ್ಮ ಸುತ್ತಮುತ್ತಲೂ ಇರುತ್ತಾರೆ, ನಮ್ಮ ಮನಸ್ಸಿನಲ್ಲೂ ಇರುತ್ತಾರೆ. ಯಾವುದೇ ಶಾಸ್ತ್ರ ಚಿಂತನೆ ಮಾಡುವಾಗ ಜೀವರ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಜೀವನು ಸ್ವತಂತ್ರನೋ ಅಸ್ವತಂತ್ರನೋ, ಜೀವನು ಬ್ರಹ್ಮನಿಂದ ಭಿನ್ನನೋ ಅಭಿನ್ನನೋ ಎಂಬ ಮೂಲಭೂತವಾದ ಶಂಕೆ ನಮಗೆ ಎದ್ದು ನಿಲ್ಲುತ್ತದೆ. ನಾವು ಅದನ್ನು ಪರಿಹಾರ ಮಾಡಿಕೊಂಡೇ ಮುಂದೆ ಸಾಗಬೇಕು. ಭಗವಂತನಿಗೂ ಜೀವನಿಗೂ ಅಭೇದ ಕಲ್ಪನೆ ಮಾಡಿದರೆ ಯಾವ ಸಾಧನೆಯೂ ಆಗುವುದಿಲ್ಲ. ಏಕೆಂದರೆ ಬ್ರಹ್ಮನೇ ಜೀವನಾಗಿದ್ದಾಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಿದೆ ಅಂದರೆ ಯಾವ ಸಾಧನೆ ಅವಶ್ಯಕತೆ ಇಲ್ಲ. ಆದರೆ ಬ್ರಹ್ಮನಾದವನು ಜೀವ ಯಾಕೆ ಆದ ಎಂಬ ಒಂದೇ ಒಂದು ಅತಿ ಸಣ್ಣ ಪ್ರಶ್ನೆಯನ್ನು ಹಾಕಿಕೊಂಡಾಗ ಜೀವ ಮತ್ತು ಬ್ರಹ್ಮರು ಅಭಿನ್ನರು, ಅವರಲ್ಲಿ ಭೇದವಿಲ್ಲ ಎಂಬತಕ್ಕಂಥ ಶಂಕೆ ಮುರಿದು ಬಿದ್ದು ಬಿಡುತ್ತದೆ. ಜೀವ ಅಸ್ವತಂತ್ರ, ದುಃಖಿ, ಪ್ರತಿ ಕ್ಷಣದಲ್ಲೂ ಸಹ ಪರಾವಲಂಬನೆ, ಇನ್ನೊಬ್ಬರನ್ನು ಆಶ್ರಯಿಸಿ ಬದುಕಿರುವನು. ಉಪಜೀವ್ಯಸ್ಯಂ ನಾಮ ಜೀವ. ಇಂತಹದರಲ್ಲಿ ಸ್ವತಂತ್ರವಾದ ವ್ಯಕ್ತಿಯನ್ನು ಹೇಗೆ ತಾನೇ ಕಲ್ಪಿಸಿಕೊಡುತ್ತಾನೆ ಅಂದ ನಾವು ಜೀವರ ಪಕ್ಷದಲ್ಲಿ ಚಿಂತಿಸಬೇಕು. ಸ್ವತಂತ್ರನಾದವನು ತಾನು ದುಃಖಿ ಹಾಕಲು ಯಾಕೆ ಬಯಸುತ್ತಾನೆ? ಪರತಂತ್ರನಾಗಲು ಯಾಕೆ ಬಯಸುತ್ತಾರೆ? ಅದು ವ್ಯಾಹತವಾಗುತ್ತದೆ. ಆದ್ದರಿಂದ ಎಂದೂ ಸ್ವತಂತ್ರನಾದವನು ಅಸ್ವತಂತ್ರನಾಗುವುದೇ ಇಲ್ಲ. ಅಸ್ವತಂತ್ರನಾದವನು ಸ್ವತಂತ್ರನಾಗಲು ಬಯಸುವುದು ತಪ್ಪು. ಸ್ವತಂತ್ರನಾದವ ಅಸ್ವತಂತ್ರ ಎಂಬ ಬಯಕೆಯೇ ಕೂಡಲಾರದು. ಇದನ್ನು ನಾವು ಮೂಲಭೂತವಾಗಿ ತಿಳಿದಾಗ ಜೀವ ಮತ್ತು
ಭಗವಂತ ಅಂದರೆ ದೇವರು ಬ್ರಹ್ಮರಿಂದ ಅತ್ಯಂತ ಭಿನ್ನರೇ. ಯಾವ ಕಾಲದಲ್ಲೂ ಅಭಿನ್ನತ್ವ ಇರುವಾಗಲಿ ಭೇದವಾಗಲಿ ಇಲ್ಲ ಎಂಬುದನ್ನು ತಿಳಿಯೋಕ್ಕೋಸ್ಕರವಾಗಿ ಪಂಚಭೇದವನ್ನು ತಿಳಿದುಕೊಳ್ಳಬೇಕು. ಪಂಚಭೇದಕ್ಕೆ ಆಧಾರವೇನು ಎಂಬುದಕ್ಕೆ ತಾರತಮ್ಯ ಭಾವನೆ ಇರುವುದೇ ಪಂಚಭೇದಕ್ಕೆ ಆಧಾರ. 3 ಪದಾರ್ಥಗಳಿಂದ 5 ಭೇದ, 3 ಥರ ಜೀವನಿರುವುದರಿಂದ ತಾರತಮ್ಯವನ್ನು ನಾವು ಸುಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಪ್ರಸ್ತುತ ನಾವು ಭಗವಂತನ ಅಂಶ ಜೀವರು ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಇದ್ದೆವು. ಶ್ರುತಿಯಲ್ಲಿಯೇ ಜೀವರ ಭಗವಂತನ ಅಂಶ ಎಂದು ಹೇಳತಕ್ಕಂಥ ಶ್ರುತಿ ವಾಕ್ಯವಿದೆಯಲ್ಲ, ಅದನ್ನು ಹೇಗೆ ನಾವು ಪರಿಹಾರ ಮಾಡಿಕೊಳ್ಳುವುದು ಎಂಬ ಉತ್ತರಕ್ಕೆ ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೇ ಪಾದದಲ್ಲಿ ನಮಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾನಂದ ತೀರ್ಥರು ಸವಿಸ್ತಾರವಾದ ಭಾಷ್ಯವನ್ನು ಬರೆದು ಅನುಗ್ರಹಿಸಿದ್ದಾರೆ. ಇಂದು ಯಾವ ಸ್ಮೃತಿಯಲ್ಲಿ ಭಗವಂತನಿಗೂ ಮತ್ತು ಜೀವನಿಗೂ ಅಂಶತ್ವವನ್ನು ತಿಳಿಸಿರ್ತಕ್ಕಂಥ ಚಿಂತನೆಯನ್ನು ಮಾಡೋಣ. ಸ್ಮೃತಿಯಿಂದಲೂ ಜೀವನಿಗೆ ಪರಮಾತ್ಮನ ಅಂಶತ್ವವನ್ನು ಸಾಧಿಸತಕ್ಕ ಸೂತ್ರ ಹೇಳಿ ಸ್ಮೃತಿಯನ್ನು ಹೇಳ್ತಾ ಇದ್ದಾರೆ. ಓಂ ಅಪಿ ಸ್ಮರ್ಯತೆ ಓಂ ಎಂಬುದು 45ನೇ ಸೂತ್ರ. ಭಗವದ್ಗೀತೆಯಲ್ಲಿ ವೇದವ್ಯಾಸದೇವರು ಶ್ರೀಕೃಷ್ಣ ರೂಪದಿಂದ ಒಂದು ವಾಕ್ಯವನ್ನೇ ತಿಳಿಸಿದ್ದಾರೆ. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಭಗವದ್ಗೀತೆಯ 15ನೇ ಅಧ್ಯಾಯದ 7ನೇ ಶ್ಲೋಕ. ಮಮೈವಾಂಶಃ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕಶ್ಯತಿ ಎಂಬಲ್ಲಿ ಶ್ರೀಮದಾನಂದ ತೀರ್ಥರು ಕಿಂಚಿತ್ ಸಾದೃಶ್ಯ ಮಾತ್ರೇಣ ಭಿನ್ನೋಪಿ ಅಂಶ ಇವ ಉಚ್ಯತೆ. ಈಶ್ವರಸ್ಸು ಯದಾ ಅಸ್ಯ ಶರೀರಂ ವಿಶತಿ ಪ್ರಭುಃ ಮನಃ ಷಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕಶ್ಯತಿ ಎಂಬುದಾಗಿ ತಿಳಿಸಿದ್ದಾರೆ. ಇಲ್ಲಿ ನಾವು ತಿಳಿಯಬೇಕಾದ್ದೇನು? ಮಮೈವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ ಅಂತ ಕೃಷ್ಣ ಎಲ್ಲ ಜೀವರು ನನ್ನ ಅಂಶರೇ ಅಂತ ಹೇಳಿದಾಗ ನಾವು ಏನೆಂದು ತಿಳಿಯಬೇಕು? ಶ್ರೀಮದಾನಂದ ತೀರ್ಥರು ಕಿಂಚಿತ್ ಸಾದೃಶ್ಯ ಮಾತ್ರೇಣ ಭಿನ್ನೋಪಿ ಅಂಶ ಇತಿ ಉಚ್ಯತೆ ಎಂದು ತಿಳಿಸಿದ್ದಾರೆ. ಕಿಂಚಿತ್ ಸಾದೃಶ್ಯ ಭಗವಂತರಿಗೂ ಮತ್ತು ಜೀವರಿಗೂ ಏನಿದೆ ಎಂಬುದನ್ನು ಮೊಟ್ಟಮೊದಲಿಗೆ ಚಿಂತಿಸೋಣ. ಜೀವರು ಜಡರಿಂದ ಭಿನ್ನರಾಗಿದ್ದಾರೆ ಎಂಬುದು ಮುಖ್ಯವಾದ ಲಕ್ಷಣವನ್ನು ಹೇಗೆ ತಿಳಿಯಬೇಕು? ಎಲ್ಲ ಜೀವರು ಚಿದ್ರೂಪರಾಗಿದ್ದಾರೆ ಎಂದರ್ಥ. ಎಲ್ಲ ಜೀವರು ಚಿದ್ರೂಪರಾಗಿರುವುದರಿಂದ ಎಲ್ಲ ಜೀವರಲ್ಲೂ ಅಭೇದವಿದೆ ಎಂಬ ತಾತ್ಪರ್ಯವಿಲ್ಲ. ಪ್ರತಿಯೊಬ್ಬ ಜೀವರು ಚಿದ್ರೂಪರಾಗಿ ಭಿನ್ನರಾಗಿದ್ದಾರೆ. ಹೀಗೆ ಹೇಳಿದ್ರಿಂದ ಯಾವ ಜೀವರು ಜಡರಲ್ಲ ಎಂಬುದನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಈ ಶಬ್ದದ ಉಚ್ಚಾರಣೆಯಾಗಿದೆ. ಭಗವಂತ ಚೇತನ, ಭಗವಂತ ಅಚೇತನ ಅಲ್ಲ. ಇದೆರಡನ್ನೂ ಸಹ ತಿಳಿಸಬೇಕಾದರೆ ಭಗವಂತ ಏನೇ ಹೇಳಬೇಕು? ಪರಮಚೇತನ ಅಂತ ಹೇಳ್ತೀವಿ. ಅಂದರೆ ಅವನು ಚಿದ್ರೂಪ, ಪರಮಚೇತನ. ಚಿದ್ರೂಪತ್ವ ಎಂಬತಕ್ಕಂಥದ್ದು ನಾವು ಜೀವರಲ್ಲೂ ಹೇಳುತ್ತೇವೆ ಮತ್ತು ಭಗವಂತನಲ್ಲಿಯೂ ಹೇಳುತ್ತೇವೆ. ಜೀವನಲ್ಲಿ ಹೇಳತಕ್ಕಂಥದ್ದು ಅನಂತ ಕೋಟಿ ಜೀವರಿಗೆ ಸೇರಿಕೊಂಡು ಚಿದ್ರೂಪ ಅಂತ ಹೇಳಿದರೆ ಭಗವಂತನಿಗೆ ಏಕನಿಷ್ಠನಾಗಿದ್ದಾನೆ, ಅವನಿಗೂ ಚಿದ್ರೂಪ ಅಂತ ಹೇಳ್ತೇವೆ. ಇಲ್ಲಿ ನಾವು ವಿಶೇಷವನ್ನು ತಿಳಿಯಬೇಕು. ಭಗವಂತನ ಚಿದ್ರೂಪತ್ವ ಎಂಬುದು ಭಗವಂತನಿಗೆ ಮಾತ್ರ ಮೀಸಲಾಗಿದ್ದು ಮತ್ತು
ಇತರ ಚಿದ್ರೂಪಗಳು ಅಂತ ಹೇಳಿದಾಗ ಪ್ರತಿಯೊಂದು ಜೀವರಕ್ಕೂ ಮೀಸಲಾಗಿತ್ತು. ಅಂದರೆ ಅನಂತ ಕೋಟಿ ಜೀವರಿದ್ದಾರೆ, ಪ್ರತಿಯೊಬ್ಬರೂ ಚಿದ್ರೂಪರೇ. ಒಬ್ಬರ ಚಿದ್ರೂಪದಂತೆ ಇನ್ನೊಬ್ಬ ಚಿದ್ರೂಪವಲ್ಲ. ಎಲ್ಲರನ್ನೂ ಸೇರಿಸಿ ನಾವು ಚಿದ್ರೂಪ ಅಂತ ಹೇಳ್ತೇವೆ. ಹೀಗೆ ಹೇಳಿದಾಗ ಅಭಿನ್ನ ಅಂತ ನಾವು ತಿಳಿದುಕೊಳ್ಳಬಾರದು. ಇದು ಅಂಶ ಅಂತ ಭಾಗದಿಂದ ನಾವು ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆ. ಹಿಂದೆ ಹೇಳಿದಂತೆ ಒಂದು ಘಟ ಮತ್ತು ಪಟಕ್ಕೆ ಅಂಶತ್ವ ಎಂಬತಕ್ಕಂಥದ್ದು ಒಂದಕ್ಕೊಂದು ಸಂಬಂಧವೇ ಇರುವುದಿಲ್ಲ. ಪಟ ಇಲ್ಲದೆ ಘಟ ಜೀವಿಸಬಲ್ಲದು, ಘಟ ಇಲ್ಲದೆ ಜೀವಿಸಬಲ್ಲದು. ಆದರೆ ಭಗವಂತನಿಲ್ಲದೆ ಜೀವ ಇರಲಾರ. ಜೀವನಿಗೆ ಅವಶ್ಯಕವಾಗಿ ಭಗವಂತನ ಆಶ್ರಯ ಬೇಕೇ ಬೇಕು. ಆದ್ದರಿಂದ ಇಲ್ಲಿ ನಾವು ಅಂಶ ಎಂಬ ಶಬ್ದವನ್ನು ಬಳಕೆಯಾಗಿದೆ. ಭಗವಂತನಲ್ಲಿ ತನ್ನ ಅವತಾರಗಳಿಗೂ ಮತ್ತು ಭಗವಂತನಿಗೂ ಅಲ್ಲಿ ಇರಬೇಕಾಗಿರೋದು ಇಲ್ಲದಿರುವುದು ಎಂಬ ಪ್ರಶ್ನೆಯೇ ಉಳಿಯುವುದಿಲ್ಲ. ಏಕೆಂದರೆ ಎಲ್ಲವೂ ಅಭಿನ್ನವಾದದ್ದು, ಅತ್ಯಂತ ಅಭಿನ್ನವಾದದ್ದು ಭಗವಂತ ಮತ್ತು ಭಗವಂತನ ಅವತಾರಗಳಿಗೆ. ಆದ್ದರಿಂದ ಅಲ್ಲೂ ಅಂಶ ಅಂತ ಹೇಳಬೇಕಾಗಿದೆ. ಆ ಅಂಶವನ್ನು ಅಭಿನ್ನಾಂಶ ಅಂತ ಹೇಳಿ ಜೀವನಲ್ಲಿರ್ತಕ್ಕಂಥದ್ದು ಭಿನ್ನಾಂಶ ಎಂದು ತಿಳಿಯಬೇಕು. ಇದನ್ನು ಶ್ರೀಮದಾನಂದ ತೀರ್ಥರು ಕಿಂಚಿತ್ ಸಾದೃಶ್ಯ ಮಾತ್ರೇಣ ಭಿನ್ನೋಪಿ ಅಂಶ ಇವ ಉಚ್ಯತೆ. ಯಾವ ಸಾದೃಶ್ಯವಿದೆ? ಚಿದ್ರೂಪತ್ವ ಎಂಬುದು ಸಾದೃಶ್ಯ ಇರುವುದರಿಂದ ಅತ್ಯಂತ ಭಿನ್ನರು ಆಗಿದ್ದರೂ ಸಹ ಅಂಶ ಎಂದು ತಿಳಿಸಲ್ಪಟ್ಟಿದೆ ಎಂಬುದು ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಎಂಬ ಗೀತೆಯ ಈ ಶ್ಲೋಕಕ್ಕೆ ಜೀವ ಶರೀರದಲ್ಲಿರತಕ್ಕ ನಿತ್ಯವಾದ ಜೀವಾಖ್ಯವಾದ ಬ್ರಹ್ಮಾದಿ ಚೇತನ ರಾಶಿಯು ನನ್ನ ಅಂಶವೇ, ನನ್ನ ಅಧೀನಾಗಿ ಇದ್ದು ನನ್ನ ಸದೃಶವೇ, ಅಭಿನ್ನಾಂಶವಲ್ಲ, ಅನಂಶವೂ ಅಲ್ಲ ಎಂದು ಜೀವನಿಗೆ ಪರಮಾತ್ಮನ ಅಂಶತ್ವವು ಶ್ರುತಿಯಲ್ಲಿ ಮಾತ್ರ ಹೇಳಲ್ಪಟ್ಟಿದ್ದಲ್ಲ, ಸ್ಮೃತಿಯಿಂದಲೂ ಹೇಳಲ್ಪಟ್ಟಿದೆ ಎಂಬುದನ್ನು ಭಗವದ್ಗೀತೆಯ ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ. ಜೀವನಿಗೆ ಈಶ್ವರ ಅಂಶತ್ವ ಯುಕ್ತವಲ್ಲ. ಹಾಗೆ ಇದ್ದರೆ ಅಂಶತ್ವವು ಸಮಾನವಾದ ಪ್ರಯುಕ್ತ ಮತ್ಸ್ಯಾದಿ ಭಗವದ್ರೂಪಗಳ ಸ್ವಾಮ್ಯವು ಬರಬೇಕಾಗುವುದು. ಅನಂತ ಅಂಶ ಶ್ರುತಿ ವಿರೋಧವೂ ಇದೆ ಎನ್ನುವ ಆಶಂಕೆಯನ್ನು ಪರಿಹರಿಸತಕ್ಕಂಥ ಸೂತ್ರಕ್ಕೆ ಅವತಾರಕ್ಕೆ ಕೊಡುತ್ತಾರೆ. ಅನಂತಶ್ಯ ಶ್ರುತೇಃ ಗತಿಂ ಚ ಆಹ ಓಂ ಪ್ರಕಾಶಾದೇವದೇನೈವ ಪರಂ ಓಂ ಅಂಶತ್ವೇಪಿ ನ ಮತ್ಸ್ಯಾದಿರೂಪಿ ಪರ ಏವಂ ವಿದಃ ನೈವಾಂಶಃ ಇತ್ಯಾಜ್ಯ ಅನಂಶತ್ವ ಶ್ರುತಿಗೆ ವಿಷಯವನ್ನು ಮತ್ಸ್ಯಾದಿ ಭಗವದ್ರೂಪಗಳಿಂದ ಅಸಾಮ್ಯವನ್ನು ಅಂಶತ್ವ ಶ್ರುತಿಗೆ ವಿರೋಧ ಪರಿಹಾರಕ್ಕಾಗಿ ಹೇಳುತ್ತಾರೆ. ಜೀವರಿಗೂ ಮತ್ಸ್ಯಾದಿ ರೂಪ ಭಗವದ್ರೂಪಗಳಿಗೂ ಅಂಶತ್ವವಿದ್ದರೂ ಮತ್ಸ್ಯಾದಿರೂಪಿಯಾದ ಪರಮಾತ್ಮನು ಜೀವನಿಂದ ಸರ್ವತಾ ಸದೃಶನಲ್ಲ, ಜೀವನಂತೆ ಭಿನ್ನಾಂಶವಲ್ಲ, ಮತ್ತೆ ಸ್ವರೂಪಾಂಶನು. ಅಂದರೆ ಮತ್ಸ್ಯಾದಿ ಭಗವದ್ರೂಪಗಳು ಸ್ವರೂಪಾಂಶಗಳು, ಜೀವರು ಭಿನ್ನಾಂಶರು. ಹೇಗೆಂದರೆ ಪ್ರಕಾಶಾದಿವತ್ ತೇಜಸ್ಸು ಮೊದಲಾದವುಗಳ ಅಂಶಗಳೇ ಆದ ಕಾಲಾಗ್ನಿ ಖಜ್ಯೋತಾದಿಗಳಲ್ಲಿ ಅಭಿನ್ನತ್ವ ಭಿನ್ನತ್ವ ವೈಷಮ್ಯವಿದ್ದಂತೆಯೇ. ಈ ಒಂದು ಉದಾಹರಣೆಯನ್ನು ಭಗವಂತನಿಂದ ಭಿನ್ನ ಹೇಗೆ ತಿಳಿಯಬೇಕು ಎಂಬುದಕ್ಕೆ ತೋರಿಸೋಕ್ಕೋಸ್ಕರವಾಗಿ ಕಾಲಾಗ್ನಿ ಮತ್ತು ಖಜ್ಯೋತಾದಿಗಳು ಅಭಿನ್ನತ್ವ ಮತ್ತು ಭಿನ್ನತ್ವ ವೈಷಮ್ಯವಿದ್ದಂತೆ ಎಂದು ತಿಳಿಸ್ತಾರೆ. ಕಾಲಾಗ್ನಿ ಅಂದರೆ ಏನು? ನಾವು ನಿನ್ನೆ ತಿಳಿದಂತೆ ಮೇರು ಪರ್ವತದ ಒಂದು ಅಗ್ನಿಯ ಜ್ವಾಲೆಯಲ್ಲಿ
ಒಂದು ಮಿಡುಕು ಹುಳ. ಮೇರು ಪರ್ವತದ ಅಗ್ನಿಯ ಜ್ವಾಲೆ ಇಡೀ ಭೂಮಂಡಲವನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಬಿಡುತ್ತದೆ. ಅಂತಹ ಪ್ರಳಯಾಂತಕ ಅಗ್ನಿಗೆ ಕಾಲಾಗ್ನಿ ಅಂತ ಹೆಸರು. ಅದು ಸಂಕರ್ಷಣ ರೂಪಿ ಭಗವಂತ ಸಂಹಾರ ಕ್ರಿಯೆಯಲ್ಲಿದ್ದಾಗ ಅವನ ಪ್ರತಿಯೊಂದು ಉಸಿರು ಕಾಲಾಗ್ನಿ ಸ್ವರೂಪವಾಗಿರುತ್ತದೆ. ಆ ಕಾಲಾಗ್ನಿ ರೂಪವಾಗಿರತಕ್ಕಂಥದ್ದು ಭಗವಂತನ ಅಭಿನ್ನವಾದ ರೂಪ, ಭಗವಂತನ ರೂಪವೇ. ಆ ಅಗ್ನಿಯ ಎದುರಿನಲ್ಲಿ ಒಂದು ಮಿಣುಕು ಹುಳ ನಾವು ಕಾಣುತ್ತೇವೆ. ರಾತ್ರಿಯಲ್ಲಿ ಕತ್ತಲಲ್ಲಿದ್ದಾಗ ಆ ಮಿಣುಕು ಹುಳ ತನ್ನ ಸಣ್ಣ ಬೆಳಕನ್ನು ಬೀರುತ್ತದೆ. ಆ ಬೆಳಕು, ಆ ಹುಳುವನ್ನು ನಾವು ಪ್ರತ್ಯೇಕೀಕರಿಸಲು ಮಾತ್ರ ನಮಗೆ ಸಾಧ್ಯವಾಗುತ್ತದೆ ಹೊರತು ಆ ಬೆಳಕಿನಿಂದ ನಮ್ಮನ್ನು ನಾವು ನೋಡಿಕೊಳ್ಳಲು ಸಾಧ್ಯವಿಲ್ಲ, ಏನು ಓದಲು ಸಾಧ್ಯವಿಲ್ಲ, ಅದರ ಆಕಾರವನ್ನು ತಿಳಿಯಲು ಸಾಧ್ಯವಿಲ್ಲ, ಯಾವುದಕ್ಕೂ ಸಾಧ್ಯವಿಲ್ಲ. ಆದರೆ ತನ್ನ ಪ್ರತ್ಯೇಕತೆಯನ್ನು ತೋರಿಸಿಕೊಡುತ್ತದೆ ಆ ಮಿಣುಕು ಹುಳ. ಹಾಗೆ ಪ್ರತಿಯೊಬ್ಬರ ಜೀವರು ಮಿಣುಕು ಹುಳದಂತೆ ಚಿದ್ರೂಪರಾಗಿದ್ದಾರೆ. ತಮ್ಮ ಪ್ರತ್ಯೇಕತೆಯನ್ನು ತೋರಿಸಿಕೊಳ್ಳುತ್ತಾರೆ. ನಾನು ಭಿನ್ನ, ನಾನು ಭಿನ್ನ, ನಾನು ಭಿನ್ನ ಎಂಬತಕ್ಕಂಥದ್ದಾಗಿ ಪ್ರತಿಯೊಬ್ಬ ಜೀವರು ತಮ್ಮ ತಮ್ಮ ಭಿನ್ನತೆಯನ್ನು ಪರಸ್ಪರ ಜೀವರಲ್ಲಿಯೂ ಭಗವಂತನಲ್ಲಿಯೂ ಭಿನ್ನತ್ವವನ್ನು ತೋರಿಸಿಕೊಳ್ಳುತ್ತದೆ ಎಂಬ ಉದಾಹರಣೆಯಿಂದ ನಾವು ಚೆನ್ನಾಗಿ ತಿಳಿಯಬಹುದು. ಜೀವರಿಗೂ ಮತ್ಸ್ಯಾದಿಗಳಿಗೂ ಅಂಶತ್ವವಿದ್ದರೆ ಜೀವರಲ್ಲಿ ಭೇದವೇ, ಮತ್ಸ್ಯಾದಿಗಳಲ್ಲಿ ಅಭೇದವೇ ಎನ್ನುವ ವೈಷಮ್ಯ ಹೇಗೆ ಕೂಡುತ್ತೆ ಎಂದರೆ, ಯಥಾ ತೇಜೋ ಅಂಶಸ್ಯೇವ ಕಾಲಾಗ್ನೇಃ ಕಜ್ಜೋತಸ್ಯ ಚ ನ ಏಕ ಪ್ರಕಾರತಃ ಯಥಾ ಜಲಾಂಶಸ್ಯಾಮ್ಯ ಅಮೃತಸ್ಯ ಮೂತ್ರಾದೇಶ್ಯ ಯಥಾ ಪೃಥ್ವಿ ಅಂಶಸ್ಯ ಮೇರೋ ವಿಷ್ಠಾದೇಶ್ಯ. ಇನ್ನೊಂದು ಉದಾಹರಣೆಯನ್ನು ಭಾಷೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕಾಲಾಗ್ನಿ ಮತ್ತು ಮಿಂಚಿನ ಹುಳ ಹೇಗೆ ಭಿನ್ನ ನಾವು ನೋಡಬಹುದು. ಜೀವರು ಮತ್ತು ಭಗವಂತನಿಗೂ ಹೀಗೆ ತಿಳಿದುಕೊಳ್ಳಿ. ಅದು ಸಾಧ್ಯವಾಗಲಿಲ್ಲ ಅಂದರೆ ಮತ್ತೊಂದು ಅಂಶವನ್ನು ತಿಳಿಸ್ತಾ ಇದ್ದಾರೆ. ಜಲದ ಅಂಶಸ್ಯಾಮೃತ ಸಮುದ್ರಸ್ಯ ಮೂತ್ರಾದೇಶ್ಯ. ವಿಶ್ವದಲ್ಲಿ 7 ಮಹಾಸಮುದ್ರಗಳಿದೆ. ಒಂದೊಂದು ಸಮುದ್ರವೂ ಆಚೆ ಗಡಿಯೇ ನಮಗೆ ಕಾಣುವುದಿಲ್ಲ. ಆ ಸಪ್ತ ಸಾಗರದಲ್ಲಿ ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಇದೆ. ಈ ಸಪ್ತ ಸಾಗರದಲ್ಲಿ ಎಷ್ಟು ಜಲವಿದೆ, ಜಲ ಸಂಪತ್ತು ಅಳೆಯಲು ಸಾಧ್ಯವೇ ಇಲ್ಲ. ಅದರ ಬಿಂದುಗಳು ನೋಡಿಸಲು ಎಣಿಸಲು ಸಾಧ್ಯವೇ ಇಲ್ಲ. ಅಪಾರವಾದುದು. ಇಷ್ಟು ಅಪಾರವಾದ ಸಮುದ್ರದ ಬಿಂದುಗಳಲ್ಲಿ ಯಾವ ಒಬ್ಬ ವ್ಯಕ್ತಿಯ ಮೂತ್ರ ವಿಸರ್ಜನೆ ಮಾಡಿದಾಗ ಆ ಮೂತ್ರದ ಒಂದು ಬಿಂದು, ಅಂದರೆ ಮೂತ್ರವೇ ನಾವು ಒಂದು ಪರಿಮಾಣವಾಗಿ ಒಂದು ಅಳತೆಗೋಲಾಗಿ ಇಟ್ಟುಕೊಂಡು ಇಡೀ ಸಮುದ್ರವನ್ನು ನಾವು ಹೋಲಿಸಿದಾಗ ಇದು ಎಷ್ಟು ಪ್ರಮಾಣದಲ್ಲಿ ಇರುತ್ತದೆ, ಗಣನೆಗೆ ಬರಬಹುದಿಲ್ಲ. ಹೇಗೋ ಹಾಗೆ ಜೀವರೆಲ್ಲರೂ ಮೂತ್ರಾಂಶದಂತೆ. ಇಲ್ಲಿ ಮೂತ್ರಾಂಶ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಲವಣ ಅಂತೆ ನಮಗೆ ಕಾಣತಕ್ಕಂಥ ಒಂದು ಸಮುದ್ರವಾದರೂ ಸಿಹಿ ನೀರಿನ ಅನಂತ ಸಮುದ್ರಗಳಿದೆ. ಇವೆಲ್ಲವೂ ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು. ಗುಣಗಳಿಂದ ಕೂಡಿದ್ದು ರತ್ನಾಕರ ಎಂಬುದು ಭಗವಂತನ ಪ್ರತೀಕ. ಭಗವಂತನ ಗುಣಗಳನ್ನು ತಿಳಿಸತಕ್ಕಂಥದ್ದು ಸಮುದ್ರ. ಮುದ್ರ ಅಂದರೆ ಅದೇ ಅಂಕಿತ. ಮುದ್ರ ಅಂದರೆ ಭಗವಂತನ ಕಾಣುವ ಬಗೆ. ಭಗವಂತನ ಕಾಣುವ ಬಗೆ ಹೇಗೆ? ಪೂರ್ಣಾನಂದ, ದೋಷ ದೂರ, ಎರಡನ್ನು ತಿಳಿಸತಕ್ಕಂಥದ್ದು ಅದು ಸಮುದ್ರ.
ಗುಣಪೂರ್ಣತ್ವ, ದೋಷ ದೂರತ್ವ. ಇದನ್ನು ಸಮುದ್ರ ಶಬ್ದದಿಂದ ನಾವು ತಿಳಿಯಬಹುದು. ಸಮುದ್ರದಲ್ಲಿರ್ತಕ್ಕಂಥ ಜಲಕಣಗಳಿಗೆ ಎಷ್ಟು ಅಪಾರ, ಯಾರು ಎಣಿಸಲು ಸಾಧ್ಯವಿಲ್ಲ. ಹಾಗೆ ಭಗವಂತನ ಗುಣಗಳು ಅಪಾರ. ಸಮುದ್ರದಲ್ಲಿ ಯಾವ ದೋಷವೂ ಇಲ್ಲ. ಮತ್ತೇನಿದೆ? ಗುಣಕರನಾಗಿದ್ದಾನೆ, ರತ್ನಾಕರನಾಗಿದ್ದಾನೆ. ಅಂದರೆ ಕೇವಲ ಶ್ರೇಷ್ಠವಾದ ಗುಣಗಳನ್ನು ಹೊಂದಿದ್ದಾನೆ ಭಗವಂತ. ಗುಣಪೂರ್ಣನಾಗಿದ್ದಾನೆ, ದೋಷನ ದೂರನಾಗಿದ್ದಾನೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಜಲಾಂಶ ಅಮೃತ ಸಮುದ್ರ. ಅಮೃತ ಸಮುದ್ರ ಎಲ್ಲ ಸಮುದ್ರದ ಮತ್ತು ಅಮೃತ ಸಮುದ್ರದ ಒಂದು ಜಲದ ಬಿಂದು ನೋಡಿದರೂ ಸಹ ಭಗವಂತ ಅಲ್ಲಿ ಹೇಗೆ ಕಾಣ್ತಾ ಇದ್ದಾನೆ? ಪೂರ್ಣನಾಗಿ ಕಾಣ್ತಾ ಇದ್ದಾನೆ. ಜೀವರು ಹೇಗಿದ್ದಾರೆ? ಮೂತ್ರಾದೇಶ. ಮೂತ್ರ ಎಂಬತಕ್ಕಂಥದ್ದು ಯಾವುದು? ಕಶ್ಮಲದಿಂದ ಕೂಡಿದ, ನಮಗೆ ಪ್ರಯೋಜನವಿಲ್ಲದ ದ್ರವ ವಿಶೇಷ. ಇದು ನಮಗೆ ಮಲರೂಪವಾಗಿ ದೇಹದಿಂದ ಹೊರಗಡೆ ಬಿಡುತ್ತೇವೆ. ಇದು ಯಾತಕ್ಕೋಸ್ಕರ ಉದಾಹರಿಸಿದ್ದಾರೆ ಅಂದರೆ, ಎಲ್ಲ ಜೀವಿಗಳು ದುಃಖಿಗಳು ಮತ್ತು ದೋಷಿಗಳು. ಅವರ ಸ್ವರೂಪತಃ ಅಸ್ವತಂತ್ರ ಎಂಬತಕ್ಕಂಥ ಅದೇ ಒಂದು ನ್ಯೂನತೆ. ಎರಡನೇದು ಎಲ್ಲ ದುಃಖ ಸ್ಪಷ್ಟರು. ಮೂತ್ರ ಎಂಬತಕ್ಕಂಥದ್ದು ಏನು ಕೊಡ್ತಾ ಇದೆ? ಮಲರೂಪವಾದದ್ದು. ಮಲ ಅಂದರೆ ಏನು? ದೋಷರೂಪವಾದದ್ದು. ಜೀವಿಗಳು ದೋಷಿಗಳು, ಭಗವಂತ ನಿರ್ದೋಷನು. ಒಂದು ನಿರ್ದೋಷತ್ವವನ್ನು ಹೇಗೆ ದೋಷಿ ಜೊತೆಯಲ್ಲಿ ನಾವು ಉದಾಹರಣೆ ಕಲ್ಪಿಸಿಕೊಳ್ಳಬಹುದು? ಸಾಧ್ಯವೇ ಇಲ್ಲ. ಹೀಗೆ ಮಮೈವ ಅಂಶ ಅಂತ ಹೇಳಿದಾಗ ಸಮುದ್ರದ ಒಂದು ಬಿಂದು ಮತ್ತು ಮೂತ್ರ ಇದನ್ನು ನಾವು ಹೋಲಿಸಿಕೊಂಡಾಗ ಅತ್ಯಂತ ನಿರ್ಮಲವಾದ ಅಮೃತ ಸಮುದ್ರ ಅದು ಹೇಗಿದೆ? ಕಶ್ಮಲದಿಂದ ಕೂಡಿದ ಮಲ ಹೇಗಿದೆ? ಇದನ್ನು ಯಾರಾದರೂ ಅಭಿನ್ನಾಂಶ ಅಂತ ಹೇಳೋಕ್ಕೆ ಸಾಧ್ಯವೇನು? ಅತ್ಯಂತ ಪ್ರಬಲವಾಗಿ ಇದು ಪ್ರತ್ಯೇಕವಾಗಿರತಕ್ಕಂಥ ಅಂಶ ಅಂತ ತಿಳಿಯಬೇಕು. ಅದನ್ನೇ ಭಿನ್ನಾಂಶ ಅಂತ ಹೆಸರು. ಜೀವರೆಲ್ಲರೂ ಭಿನ್ನಾಂಶರು ಅಂತ ಹೇಳುವುದಕ್ಕೋಸ್ಕರವಾಗಿ ಅತ್ಯಂತ ದೋಷಪೂರಿತವಾದ ಮಲವಾದ ಮನುಷ್ಯನು ಮಲ ರೀತಿಯಲ್ಲಿ ಹೊರಗೆ ಹಾಕತಕ್ಕಂಥ ಮೂತ್ರದ ಯಾವ ಉದಾಹರಣೆಯನ್ನು ಕೊಡುವ ಮೂಲಕ ಎಲ್ಲ ಜೀವರು ದುಃಖಿಗಳು, ದ್ರೋಹಿಗಳು ಮತ್ತು ಅಜ್ಞಾನಿಗಳು, ದೋಷದಿಂದ ಕೂಡಿರುವವರು. ಭಗವಂತನಾದರೂ ಗುಣರತ್ನಾಕರ, ಅನಂತ ಗುಣಗಳಿಂದ ಕೂಡಿದವ. ಅದೇ ಅವನ ಸಮುದ್ರ, ಅದೇ ಅವನ ಲಾಂಛನ. ಗುಣಪೂರ್ಣತ್ವ, ದೋಷ ದೂರತ್ವ. ಇದನ್ನು ಸಹ ನಾವು ಅಂಶತ್ವದಿಂದ ಹೇಳಿದಾಗ ಭಿನ್ನಾಂಶ ಅಂತ ತಿಳಿಯಲಿಕ್ಕೋಸ್ಕರವಾಗಿ ಉದಾಹರಿಸಿದ್ದಾರೆ. ಮತ್ತೊಂದು ಉದಾಹರಣೆಯನ್ನು ಯಥಾ ಪೃಥ್ವಿ ಅಂಶಸ್ಯ ಮೇರೋಹೋ ವಿಷ್ಠಾದೇಶ. ಮೇರು ಪರ್ವತ ಎಂಬತಕ್ಕಂಥದ್ದು ಅತಿ ದೊಡ್ಡ ಪರ್ವತ. ಆ ಪರ್ವತದಲ್ಲಿ ಸಪ್ತ ಲೋಕಗಳೇ ಅದಕ್ಕೆ ಆಶ್ರಯವನ್ನು ಕೊಟ್ಟಿದೆ. ಮೇರು ಪರ್ವತದ ಕಿಂಚಿತ್ ಪ್ರದೇಶವನ್ನು ಈ ಭೂಮಂಡಲ ಆವರಿಸಿದೆ. ಇಡೀ ಚಂದ್ರಮಂಡಲ, ಸೂರ್ಯಮಂಡಲ, ಗ್ರಹಮಂಡಲ ಎಲ್ಲವೂ ಸಹ ಮೇರುವಿನ ಪ್ರದೇಶದ ಮೇಲೆ ಸುತ್ತಾಡುತ್ತಿದೆ. ಬ್ರಹ್ಮ ಸದನವು ಮೇರು ಪರ್ವತದ ಮೇಲೆ ಇದೆ. ಹೀಗೆ 14 ಲೌಕಿಕ ಪ್ರತೀಕವಾಗಿ ಅದನ್ನು ಆಶ್ರಯವನ್ನು ಹೊಂದಿರತಕ್ಕಂಥದ್ದು ಅತ್ಯಂತ ಬೃಹತ್ತಾದ ಘನಿ ಪದಾರ್ಥ ಅಂದರೆ ಮೇರು ಪರ್ವತ. ಇಂತಹ ಮೇರು ಪರ್ವತದ ಮುಂದೆ ಮನುಷ್ಯನು ಮಾಡತಕ್ಕಂಥ ಮಲ, ಈ ಮಲ ಎಂಬತಕ್ಕಂಥದ್ದು ದೋಷಪೂರಿತವಾಗಿ ಮನುಷ್ಯನ ಶರೀರಕ್ಕೆ ಅನಿಷ್ಟ ರೂಪವಾದ್ದರಿಂದ ಹೊರಗೆ ಹಾಕತಕ್ಕಂಥದ್ದು. ಈ ಮಲ ಎಂಬತಕ್ಕಂಥ ಘನೀಭೂತವಾದದ್ದು ಪದಾರ್ಥ. ಈ ಪದಾರ್ಥ ಮೇರುವಿನ
ಅತ್ಯಂತ ವಿಸ್ತಾರವಾದ ಮೇರುವಿನ ಮುಂದೆ ಯಾವ ಅಂಶದಲ್ಲಿರುತ್ತದೆ, ಯಾವ ಭಾಗದಲ್ಲಿರುತ್ತದೆ? ಕೋಟ್ಯಾಂಶದಲ್ಲೂ ಸಹ ಇರುವುದಿಲ್ಲ. ಮತ್ತು ಮೇರುವಿನ ಅಂಶಕ್ಕಿಂತ ಭಿನ್ನವಾಗಿರತಕ್ಕಂಥದ್ದು ಈ ಮಲ ಎಂಬತಕ್ಕಂಥದ್ದು. ಮೇರು ಎಂಬತಕ್ಕಂಥದ್ದು ಸುವರ್ಣಮಯವಾದದ್ದು. ಸುವರ್ಣ ಅಂದರೆ ಏನರ್ಥ? ಅತ್ಯಂತ ಕಲಾಪೂರ್ಣವಾಗಿರತಕ್ಕಂಥದ್ದು, ದೋಷ ದೂರವಾಗಿರ್ತಕ್ಕಂಥದ್ದಕ್ಕೆ ಮೇರು ಎಂದ ಹೆಸರು. ಮಲ ಎಂಬತಕ್ಕಂಥದ್ದು ಭಗವಂತ ಮನುಷ್ಯ ಜೀವರಲ್ಲಿ ಇದ್ದಂಥ ಅವರಿಗೆ ಅನಿಷ್ಟ ರೂಪವಾದ ಪದಾರ್ಥವನ್ನು ಹೊರಗೆ ಹಾಕತಕ್ಕಂಥದ್ದು. ಇದು ಅನಿಷ್ಟ ರೂಪವಾದದ್ದು, ದೋಷಪೂರಿತವಾದದ್ದು. ಇದು ಜೀವನಿಗೆ ಲಕ್ಷಣ. ಒಂದು ಮೂತ್ರ ಎಂಬತಕ್ಕಂಥದ್ದು ಹೇಗೆ ದ್ರವರೂಪವಾಗಿ ದೋಷವನ್ನು ತೋರಿಸ್ತಕ್ಕಂಥ ಪ್ರತೀಕವಾಗಿದೆಯೋ, ಮತ್ತೊಂದು ಮಲ ಎಂಬತಕ್ಕಂಥದ್ದು ಘನೀಭೂತವಾದ ವಸ್ತು, ಮನುಷ್ಯನ ದುರ್ಗುಣಗಳು, ದೋಷಗಳು, ಅಸ್ವಾತಂತ್ರ್ಯತೆಯನ್ನು ತೋರತಕ್ಕಂಥ ನಿದರ್ಶನವಾಗಿದೆ. ಇದನ್ನು ಎಂದಾದರೂ ಸುವರ್ಣಮಯವಾದದ್ದು, ಬಂಗಾರಮಯವಾದದ್ದ ಅಪರಂಜಿಯಾಗಿದ್ದಂಥ ಮೇರುವಿನ ಪರ್ವತಕ್ಕೆ ಹೋಲಿಸಲು ಸಾಧ್ಯವೇ? ಸಾಧ್ಯವಿಲ್ಲ. ಹಾಗಾದರೆ ಹೇಳಿದ್ದಾರಲ್ಲಂದರೆ ಕಿಂಚಿತ್ ಸಾದೃಶ್ಯ, ಅದು ಘನೀಭೂತ, ಇದು ಘನೀಭೂತ, ಅದು ಚಿದ್ರೂಪ, ಇದು ಚಿದ್ರೂಪ ಎಂಬಂತೆ ಉದಾಹರಣೆಗೋಸ್ಕರವಾಗಿ ತಿಳಿಸಿದ್ದಾರೆ ಎಂದು ತಿಳಿಯಬೇಕು. ಅಗ್ನಿ ಅಂಶವಾದ ಕಾಲಾಗ್ನಿಗೂ ಕಜ್ಜೋತಕ್ಕೂ ಮಿಂಚು ಹುಳಕ್ಕೂ ಅಂಶತ್ವವಿದ್ದರೂ ಎರಡಕ್ಕೂ ಭಿನ್ನಾಂಶತ್ವ, ಅಭಿನ್ನಾಂಶತ್ವ ರೂಪವಾದ ಏಕ ಪ್ರಕಾರತ್ವವಲ್ಲ. ಮತ್ತು ಪ್ರಳಯ ಕಾಲಾಗ್ನಿಗೆ ಅಭಿನ್ನಾಂಶತ್ವವು, ಕಜ್ಜೋತಕ್ಕೆ ಭಿನ್ನಾಂಶತ್ವವು, ಹೀಗೆ ಬೇರೆ ಬೇರೆ ಪ್ರಕಾರಗಳಾಗಿದೆ. ಹೇಗೆ ಬ್ರಹ್ಮಾಂಡದಿಂದ ಬಾಹ್ಯವಾದ ಉದಕದ ಅಂಶಭೂತವಾದ ಶುದ್ಧೋದಕ ಸಮುದ್ರಕ್ಕೂ ಮೂತ್ರಾದಿಗಳಿಗೂ ಏಕ ಪ್ರಕಾರತ್ವವಿಲ್ಲ. ಅಮೃತ ಸಮುದ್ರಕ್ಕೆ ಅಭಿನ್ನಾಂಶತ್ವವು, ಮೂತ್ರಾದಿಗಳಿಗೆ ಭಿನ್ನಾಂಶತ್ವವು. ಹೇಗೆ ಪೃಥ್ವಿಯ ಅಂಶಭೂತವಾದ ಮೇರು ಪರ್ವತಕ್ಕೂ ವಿಷ್ಟ್ಯಾದಿಗಳಿಗೂ ಏಕ ಪ್ರಕಾರತ ಅಲ್ಲವೋ, ಅಂದರೆ ಮೇರು ಪರ್ವತಕ್ಕೆ ಪೃಥ್ವಿಯಿಂದ ಅಭಿನ್ನಾಂಶತ್ವವು, ವಿಷ್ಠಾದಿಗಳಿಗೆ ಭಿನ್ನಾಂಶತ್ವವೇ, ಹಾಗೆಯೇ ಪ್ರಕೃತದಲ್ಲಿಯೂ ಭೇದಾಭೇದಗಳು ಉಪಪನ್ನಗಳಾಗುತ್ತದೆ. ತಥಾಚ ಅಭಿನ್ನಾಂಶಸ್ತು ಮಸ್ತ್ಯಾಜ್ಯಾಃ ತೇಜಸಃ ಕಾಲವನ್ಯವತು ಜೀವಃ ಭಿನ್ನಾಂಶಕತ್ವತತ್ರ ತೇಜಸಃ ಪ್ರತಿಬಿಂಬವತು ಎಂದು ತತ್ವಪ್ರದೀಪದಲ್ಲಿ ಹೇಳಿದ್ದಾರೆ. ತೇಜಸ್ಸು ಮೊದಲುಗೊಂಡು ಭೂತ ಕಾರ್ಯಗಳಾದ ಕಾಲಾಗ್ನಿ ಕಜ್ಜೋತಾದಿಗಳು ಎರಡಕ್ಕೂ ಕಾರಣಗಳಿಂದ ಕೂಡಿಕೊಂಡು ಭಿನ್ನ ಅಭಿನ್ನತ್ವವು ಸಮಾನವಾದುದರಿಂದ ಕಾಲಾಗ್ನಿಗಳಿಗೆ ಅಭೇದವು, ಕಜ್ಜೋತಾದಿಗಳಿಗೆ ಭೇದವು ಹೇಗೆ ಕೂಡುತ್ತದೆ ಅಂದರೆ ಭಾಷ್ಯದಲ್ಲಿ ಶ್ರೀಮತಾನಂದ ತೀರ್ಥರು ತಿಳಿಸ್ಕೊಡ್ತಾ ಇದ್ದಾರೆ. ಅಭಿಮಾನಿ ದೇವತಾಪೇಕ್ಷಾ ಏತತ್. ತೇಜೋ ಜಲ ಪೃಥ್ವಿಗಳಿಗೆ ಅಭಿಮಾನಿಗಳಾದ ಸೂರ್ಯ, ವರುಣ, ಧರಾದೇವಿಯರಿಗೆ, ಕಾಲಾಗ್ನಿ, ಅಮೃತ ಸಮುದ್ರ, ಮೇರುಗಳಿಗೆ ಅಭಿಮಾನಿಗಳಾದ ಅವರ ಅಂಶಭೂತರಾದ ಸೂರ್ಯಾದಿಗಳಿಗೆ ಅಭೇದವಿದ್ದ ಪ್ರಯುಕ್ತ, ಮತ್ತು ಕಜ್ಜೋತ ಮತ್ತು ಮೂತ್ರವಿಷ್ಠಾದಿ ಅಭಿಮಾನಿಗಳಾದ ಅಪಭ್ರಷ್ಟ ದೇವತೆಗಳಿಗಾದರೂ ತೇಜೋ ಜಲ ಪೃಥ್ವಿ ಅಭಿಮಾನಿ ದೇವತೆಗಳಿಂದ ಭೇದವಿದ್ದ ಪ್ರಯುಕ್ತವು ಅದನ್ನು ಅಪೇಕ್ಷಿಸಿಯೇ ಅದನ್ನು ದೃಷ್ಟಾಂತೀಕರಿಸಿದ್ದು, ಜಡವನ್ನು ವಿವೇಕ್ಷಿಸಿ ಅಲ್ಲ. ಇದೊಂದು ಮಹತ್ವದ ಅಂಶವನ್ನು ತಿಳಿಯಬೇಕು. ನಾವು ಅಂಶಾಧಿಕರಣದಲ್ಲಿ ಪರಸ್ಪರ ಜೀವನನ್ನು ಅಂಶತ್ವ ಹೇಳುತ್ತಿರುವಾಗ ನೀವು ಜಡವನ್ನಾಗಲಿ ಮೇರು ಪರ್ವತವನ್ನಾಗಲಿ ಹೇಳಿದಾಗ ಅದೆರಡು ಜಡ ಪದಾರ್ಥವಲ್ಲವೇ ಅಂದರೆ ಇಲ್ಲಿ ವಿವಕ್ಷಿತವಾದದ್ದು ಜಡ ಪದಾರ್ಥವಲ್ಲ,
ಜಡ ಪದಾರ್ಥಕ್ಕೆ ಅಭಿಮಾನಿ ದೇವತೆಗಳು. ಕಾಲಾಗ್ನಿ ಎಂದು ಹೇಳಿದಾಗ ಸಂಕರ್ಷಣ ರೂಪಿ ಭಗವಂತ, ಅವನನ್ನು ನಾವು ತಿಳಿಬೇಕು. ಕಜ್ಜೋತ ಎಂದು ತಿಳಿದಾಗ ಸಾಧಾರಣ ಜೀವರುಗಳನ್ನು ತಿಳಿಯಬೇಕು. ಅದರಂತೆ ಮೇರು ಪರ್ವತ ಮತ್ತು ಅಮೃತವಾದ ಸಾಗರ ಮತ್ತು ಮೂತ್ರ, ಮೇರು ಪರ್ವತ ಮತ್ತು ವಿಷ್ಠಾದಿಗಳು ಎಂದು ತಿಳಿದಾಗ ಅದಕ್ಕೆ ಅಭಿಮಾನಿಗಳಾದ ತೇಜೋ ಜಲ ಪೃಥ್ವಿಗಳಿಗೆ. ಈಗ ಅಭಿಮಾನಿಗಳಾದವರು ಯಾರು? ಸೂರ್ಯದೇವರು, ವರ್ಣದೇವರು ಮತ್ತು ಧರಾದೇವಿಗಳು. ಕಾಲಾಗ್ನಿ, ಅಮೃತ ಸಮುದ್ರ, ಮೇರುಗಳಿಗೆ ಅಭಿಮಾನಿಗಳಾದ ಅವರ ಅಂಶಭೂತರಾದ ಸೂರ್ಯಾದಿಗಳಿಗೂ ಅಭೇದ ಪ್ರಯುಕ್ತ. ನಾವು ಮೇರು ಪರ್ವತ ಅಂತ ಹೇಳಿದಾಗ ಅದಕ್ಕೆ ಅಭಿಮಾನಿ ದೇವತೆಯನ್ನು ತಿಳಿಯಬೇಕು. ಸಮುದ್ರ ಅಂತ ಹೇಳಿದಾಗ ಅಭಿಮಾನಿ ದೇವತೆಗಳನ್ನೇ ತಿಳಿಯಬೇಕು. ಅದರಂತೆ ಮೂತ್ರಕ್ಕೆ ಅಭಿಮಾನಿಗಳಾದ ದೇವತೆಗಳು ಅವರ ಅಪಭ್ರಷ್ಟ ದೇವತೆಗಳು. ಏನು ಅಪಭ್ರಷ್ಟ ದೇವತೆಗಳು ಎಂದರೆ ನೀಚೋಚ್ಚ ಭಾವಂ ಗತಃ ಚೇತನರಲ್ಲಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಯಾವ ಉಚ್ಚತರವಾದ ಪದಾರ್ಥಗಳಿಗೆ ಅಭಿಮಾನಿಗಳಾದವರನ್ನು ಉತ್ಕೃಷ್ಟ ದೇವತೆಗಳು ಅಂತ ನಾವು ಹೇಗೆ ತಿಳಿದುಕೊಳ್ಳುತ್ತೇವೆಯೋ ಹಾಗೆಯೇ ಅಪಕೃಷ್ಟ ಪದಾರ್ಥಗಳಿಗೆ ಅಭಿಮಾನಿಗಳಾದ ದೇವತೆಗಳನ್ನು ಅಪಕೃಷ್ಟ ದೇವತೆಗಳು ಅಂತ ಹೆಸರು. ಜೀವನು ಯಾವುದಕ್ಕೂ ಅಭಿಮಾನಿಯಾಗುವುದಕ್ಕೆ ಸಾಮರ್ಥ್ಯವಿಲ್ಲ. ದೇವತೆಗಳು ಮಾತ್ರ ಅಭಿಮಾನಿಗಳಾಗುವ ಸಾಮರ್ಥ್ಯ ಹೊಂದಿದ್ದಾರೆ. ಯಾಕಂದರೆ ಅವರು ಸಾಂಶರು. ಭಿನ್ನಾಂಶರಾದ ಜೀವರುಗಳಿಗೆ ಯಾವ ಅಭಿಮಾನತ್ವ ಅವರ ಶರೀರದ ಬಿಟ್ಟು ಹೊರಗಡೆ ಯಾವ ಅಂಶತ್ವ ಕೂಡುವುದಿಲ್ಲ. ಸಾಂಶ ಜೀವರಾದ ದೇವತೆಗಳಿಗೆ ಬಾಹ್ಯ ಬ್ರಹ್ಮಾಂಡದಲ್ಲಿರತಕ್ಕಂಥ ಆಯಾ ಪದಾರ್ಥಗಳಿಗೆ ಆಯಾ ದೇವತೆಗಳಿಗೆ ಅಭಿಮಾನತ್ವವನ್ನು ಭಗವಂತ ಕಲ್ಪಿಸಿದ್ದಾನೆ. ಅದರಂತೆ ಬ್ರಹ್ಮಾಂಡದಲ್ಲಿರತಕ್ಕಂಥ ಉತ್ಕೃಷ್ಟ ಪದಾರ್ಥಗಳಿಗೆ ಉತ್ಕೃಷ್ಟ ದೇವತೆಗಳು ಮತ್ತು ಅಪಕೃಷ್ಟ ಪದಾರ್ಥಗಳಿಗೆ ಅಪಕೃಷ್ಟ ದೇವತೆಗಳು ಅಭಿಮಾನಿಗಳು ಎಂದ ಹೆಸರು. ಹೀಗೆ ಹೇಳಿದ್ರಿಂದ ನೀಚ ದೇವತೆಗಳು ಉತ್ತಮ ದೇವತೆಗಳು ಎಂಬ ಪರಿಗಣನೆ ಅಲ್ಲ. ಆಯಾ ಪದಾರ್ಥಗಳ ಅನುಸಾರವಾಗಿ ಅಭಿಮಾನತ್ವವನ್ನು ಭಗವಂತ ಕಲ್ಪಿಸುವುದರಿಂದ ಅಪಕೃಷ್ಟ ದೇವತೆಗಳು ಅಂತ ನಾವು ಇಲ್ಲಿ ತಿಳಿಯಬೇಕು. ಒಟ್ಟಿನಲ್ಲಿ ನಾವು ಇಲ್ಲಿ ಚಿಂತನೆ ಮಾಡುತ್ತಿರತಕ್ಕಂಥ ಅಂಶತ್ವ ಪರಸ್ಪರ ಜೀವರಲ್ಲಿಯೇ ಭಗವಂತ ಮತ್ತು ದೇವತೆಗಳು ಜೀವರು. ಆ ಜೀವರುಗಳಲ್ಲಿರತಕ್ಕಂಥ ಭಿನ್ನಾಂಶವನ್ನೇ ಇಲ್ಲಿ ಚಿಂತಿಸಲಾಗಿದೆ ಎಂದು ತಿಳಿಯಬೇಕು. ಆದ್ದರಿಂದ ಭಗವಂತನಿಗೂ ಮತ್ತು ಜೀವರಿಗೂ ಭಿನ್ನಾಂಶವನ್ನೇ ತಿಳಿಯಬೇಕು. ಭಗವಂತನು ಮತ್ತು ಅವನ ಅವತಾರಗಳಿಗೆ ಅಭಿನ್ನಾಂಶವನ್ನು ತಿಳಿಯಬೇಕು ಎಂಬುದು ಮುಖ್ಯ ತಾತ್ಪರ್ಯವಾದ್ದರಿಂದ ಈ ಉದಾಹರಣೆಗಳು ಸಮಂಜಸವಾಗಿದೆ. ಇದನ್ನು ಮತ್ತೆ ಈ ದೃಷ್ಟಾಂತ ಮುಂದುವರೆಸಿಕೊಂಡು ಹೋಗತಕ್ಕಂಥ ಪ್ರಮೇಯವನ್ನು ನಾವು ಮುಂದಿನ ಉಪನ್ಯಾಸಗಳಲ್ಲಿ ಕೇಳೋಣ. ಇದು ಒಟ್ಟು ತಾತ್ಪರ್ಯವನ್ನು ನಾವು ಏನು ತಿಳಿತಾ ಇದ್ದೇವೆ? ಜೀವರು ಪರಸ್ಪರ ಭಿನ್ನರಾಗಿದ್ದಾರೆ ಮತ್ತು ಭಗವಂತ ಅಭಿನ್ನನಾಗಿದ್ದಾನೆ. ಅವನು ಒಬ್ಬನೇ ಇರುವುದರಿಂದ ಅವನು ಅನಂತ ರೂಪಗಳಲ್ಲಿದ್ದಾನೆ. ಅನಂತ ರೂಪಗಳಲ್ಲೂ ಭಗವಂತನಿಗೆ ಅಭಿನ್ನಾಂಶವೇ ಆಗಿದೆ. ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥ ಜೀವರು ಭಿನ್ನಾಂಶರೇ ಆಗಿದ್ದಾರೆ. ಅಭಿನ್ನಾಂಶವಾಗಿರ್ತಕ್ಕಂಥ ದೇವತೆ ಭಗವಂತನ ರೂಪಗಳಿಗೂ ಭಗವಂತನಿಗೂ ಅತ್ಯಂತ ಭಿನ್ನ. ಅಭೇದವನ್ನೇ ತಿಳಿಯಬೇಕು. ಏಕೆಂದರೆ ಒಬ್ಬನೇ ಇರುವುದರಿಂದ ಅವನು ಎಲ್ಲ ಕಡೆ ಹರಡಿರುವುದರಿಂದ ಅವನಿಗೆ ವಿಷ್ಣು ಎಂದು ನಾವು ತಿಳಿಯಬೇಕು. ಜೀವರು
ಸಾಂಶ ಜೀವರಿದ್ದಾರೆ ಮತ್ತು ನಿರಂಶ ಜೀವರಿದ್ದಾರೆ. ಅದಕ್ಕೆ ಕೇವಲ ಅವರ ಕಾರ್ಯನಿರ್ವಹಣೆಗೋಸ್ಕರವಾಗಿ ಭಗವಂತ ಕೊಟ್ಟಂಥ ಸವಲತ್ತು. ಅಭಿಮಾನಿ ದೇವತೆಗಳಿಗೆ ಈ ಪದಾರ್ಥಗಳಲ್ಲಿ ಅಭಿಮಾನತ್ವವನ್ನು ಭಗವಂತ ಕಲ್ಪಿಸಿರ್ತಕ್ಕಂಥ ಯೋಗ್ಯತಾ ಅಡಿಷನಲ್ ಫೆಸಿಲಿಟೀಸ್ ಅಂತ ಹೇಳಿದಂತೆ ಸವಲತ್ತುಗಳು ಅಂತ ಹೆಸರು. ಈ ಸವಲತ್ತನ್ನು ಪಡೆದುಕೊಳ್ಳುವ ಉತ್ತಮ ಅಧಿಕಾರಿಯ ಜೀವರು ದೇವತೆಗಳು. ಆದ್ದರಿಂದ ಅವರು ಸಾಂಶಜೀವಿಗಳು ಅಂತ ಹೆಸರು. ಅದರ ಅಧಿಕಾರ ವ್ಯಾಪ್ತಿಯನ್ನು ಹೆಚ್ಚಿರುತ್ತದೆ. ರಾಜ, ಚಕ್ರವರ್ತಿ, ಮಂಡಲಾಧಿಕಾರಿ ಇದರಂತೆ ನಾವು ತಿಳಿಬೇಕು. ಸಾಮಾನ್ಯ ಪ್ರಜೆಗಳು ಅವರ ಮನೆಯಲ್ಲಿ ಮಾತ್ರ ಅವರ ಪ್ರಭುತ್ವವನ್ನು ಹೇಳಬಹುದೇ ಹೊರತು ಊರಿಗಾಗಲಿ ದೇಶಕ್ಕಾಗಲಿ ಬೇರೆ ಕಡೆ ಮಾಡುವಂತಿಲ್ಲ. ಹಾಗೆ ಜೀವರು ಅವರವರ ದೇಹದಲ್ಲಿ ಮಾತ್ರ ವ್ಯಾಪ್ತರು, ನಿರಂಶರು. ಉತ್ತಮ ಜೀವರಲ್ಲಿ ಸಾಂಶರಾದವರು ಮಂಡಳಿ ಅಧಿಕಾರಿ, ಚಕ್ರವರ್ತಿಗಳು, ರಾಜ್ಯಾಧಿಕಾರಿಗಳು, ಸಪ್ತದ್ವೀಪಕ್ಕೆ ಅಧಿಪತಿಗಳು, ಸ್ವಯಂಭೂ ಮನ್ವಂತರಾದಿಗಳು. ಹೀಗೆ ನಾವು ತಿಳಿದಾಗ ದೇವತೆಗಳಿಗೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಈ ಪದಾರ್ಥ, ಭೂಮಿಯ ಪದಾರ್ಥ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಹ ಅಭಿಮಾನತ್ವವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಅವರ ಯೋಗ್ಯತಾನುಸಾರವಾಗಿ ಅದು ತಾರತಮ್ಯ ದ್ಯೋತಕವಾಗಿದೆ. ಆದರೂ ಭಗವಂತನಿಂದ ಭಿನ್ನರಾಗಿಯೇ ಇದ್ದಾರೆ. ಎಲ್ಲ ಜೀವರು ಸಾಂಶ ಜೀವರಾದರೂ ಸಹ ಅತ್ಯಂತ ದೊಡ್ಡ ಬ್ರಹ್ಮದೇವರೇ ಭಗವಂತನಿಂದ ಭಿನ್ನನಾಗಿದ್ದಾನೆ. ರುದ್ರದೇವರು ಭಿನ್ನರಾಗಿದ್ದಾರೆ, ಇಂದ್ರಾದಿ ದೇವತೆಗಳು ಭಿನ್ನರಾಗಿದ್ದಾರೆ. ಭಗವಂತ ಮಾತ್ರ ತನ್ನ ಅಂಶಗಳಿಗೂ ತಾನು ಭಿನ್ನರಾಗಿದ್ದಾನೆ. ಸಕಲ ಜೀವರು ಮಿಂಚು ಹುಣಗಳಂತೆ ಕಾಲಾಗ್ನಿಯ ಮುಂದೆ ಭಿನ್ನಾಂಶರಾಗಿದ್ದಾರೆ ಎಂಬುದನ್ನು ಅಂಶತ್ವ ಎಂಬುದು ತಿಳಿಯೋಕ್ಕೋಸ್ಕರವಾಗಿ ಕೇವಲ ಜೀವರಲ್ಲಿ ತಿಳಿಬೇಕಾದಾಗ ಇದು ಭಾಗ ಅಂತ ತಿಳಿಯಲು ಸಾಧ್ಯವಿಲ್ಲ, ಇದು ಅಂಶ ಅಂತ ತಿಳಿಯಬೇಕು. ಅಂಶ ಅಂತ ಹೇಳಿದಾಗ ಸಾದೃಶ್ಯ ಇದೆ. ಯಾವುದು ಸಾದೃಶ್ಯ? ಚಿದ್ರೂಪ ಎಂಬುದೇ ಸಾದೃಶ್ಯ. ಆದ್ದರಿಂದ ಅಂಶತ್ವ ಭಗವಂತನಿಗೂ ಮತ್ತು ಜೀವರಿಗೂ ಅಂಶ ಎಂಬ ಶಬ್ದವನ್ನು ಬಳಕೆಯಾಗಿದೆ. ಇದನ್ನು ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಅಂತ ಎರಡೇ ವರದರಲ್ಲೂ ಸಹ ಆ ವರದರ ಯೋಗ್ಯತೆ ಬೇರೆ, ಈ ವರದರ ಯೋಗ್ಯತೆ ಬೇರೆ. ಭಗವಂತನನ್ನು ಪೂರ್ಣವಾಗಿ ತಿಳಿದುಕೊಂಡಂಥ ಬಗೆ ಪ್ರತಿಯೊಬ್ಬ ಜೀವರಲ್ಲಿಯೂ ಭಿನ್ನವಾಗಿ ಇರುತ್ತದೆ. ಅವರ ಸಾಧನೆ ಭಿನ್ನವಾಗಿರುತ್ತದೆ. ಭಿನ್ನ ಜೀವ, ಭಿನ್ನ ಕರ್ಮ. ಇದು ಪಂಚಭೇದದಲ್ಲಿ ಮಹಾದ್ಯೋತಕವಾಗಿರ್ತಕ್ಕಂಥದ್ದು. ಇದು ಪಂಚಭೇದದಿಂದ ತಾರತಮ್ಯವನ್ನು ತಿಳಿಯುವ ಬಗೆಯಾಗಿದೆ ಎಂಬುದೇ ಮೂಲ ತತ್ವ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರ ಮೂಲಕ ನಮಗೆ ಪಾಠವನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ ಇಂತಹ ಶ್ರೇಷ್ಠ ಜ್ಞಾನ ಬರುವುದಕ್ಕೆ ಸಾಧ್ಯವಾದದ್ದು ಮನುಷ್ಯ ಶರೀರ. ಇಂತಹ ಶರೀರದಲ್ಲಿ ನಮಗೆ ಪರಿಸ್ಥಿತಿ ಕೊಟ್ಟಂಥ ಶ್ರೀ ತಂದೆ ತಾಯಿಗಳ ಅನುಗ್ರಹವನ್ನು ಯಾಚಿಸಿ ಅವರನ್ನು ನಮಸ್ಕರಿಸಬೇಕು. ತಂದೆ ತಾಯಿಗಳ ಆಶಯವನ್ನು ಕೊಟ್ಟಂಥ ಗುರು ಹಿರಿಯರಿಗೆ ಅವರ ಆಶಯವನ್ನು ಕೊಟ್ಟಂಥ ಕೃತಜ್ಞತೆಯನ್ನು ಸ್ಮರಿಸಿ ಪೂಜಿಸಬೇಕು, ನೆನೆಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ದು ಈ ಕೃತಿಯನ್ನು ಮಾಡಿಸಿದ್ರಿಂದ ಅವ್ಯಕ್ತರಾಗಿರ್ತಕ್ಕಂಥ ಅನಂತ ತತ್ವಾಭಿಮಾನಿ ದೇವತೆಗಳು, ಅಪಕೃಷ್ಟ ದೇವತೆಗಳು, ಉತ್ಕೃಷ್ಟ ದೇವತೆಗಳು ಇವರೆಲ್ಲರೂ ಸಹ ಸಾಂಶ ದೇವತೆಗಳು ನಮ್ಮಲ್ಲಿ ನಿಂತು ಎಲ್ಲ ಜೀವರಲ್ಲೂ ನಿಂತು ಕೆಲಸವನ್ನು ಮಾಡುತ್ತಿದ್ದಾರೆ. ಅವರ ಯೋಗ್ಯತಾನುಸಾರವಾಗಿ ಮಾಡಿಸುತ್ತಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಅವರನ್ನು ಸ್ಮರಿಸಿಕೊಳ್ಳಬೇಕು. ಇವರೆಲ್ಲ ಶ್ರೇಷ್ಠರಾದ ವಾಯುದೇವರು, ಮೂಲ ಗುರುಗಳು, ಮುಖ್ಯ ಗುರುಗಳು ಭಗವಂತನ ವಿಶೇಷವಾದ ಆಜ್ಞೆಯನ್ನು ಅನುಸಾರವಾಗಿ ಎಲ್ಲರಲ್ಲೂ ಜ್ಞಾನವನ್ನು ಹರಡುತ್ತಿದ್ದಾರೆ. ಇವರೇ ಮೂಲ ಗುರುಗಳು. ಇವರನ್ನು ನಾವು ಸ್ಮರಿಸಲೇಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ.
ನಮ್ಮ ಬಿಂಬನಿಂದಲೇ ಸಕಲರು ಈ ಕೃತಿಯನ್ನು ಮಾಡಿಸುವುದರಿಂದ ಇದೆಲ್ಲವೂ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಎಲ್ಲರ ಬಿಂಬವನ್ನು ನಾವು ಚಿಂತಿಸಿದಾಗ ಅದು ವಿಶ್ವೋಪಾಸನೆ ಎನಿಸುತ್ತದೆ. ಆದ್ದರಿಂದ ಜೀವ ಪ್ರಕರಣದಲ್ಲಿ ಬಿಂಬೋಪಾಸನೆ ಮತ್ತು ವಿಶ್ವೋಪಾಸನೆ ಅತ್ಯಮೂಲ್ಯವಾಗಿದೆ. ಇಂತಹ ಬಿಂಬನೆಗೆ ನಾವು ಪ್ರತಿಯಾಗಿ ಏನು ಮಾಡಬೇಕು? ಕೇವಲ ಭೂಯಿಷ್ಠಾಂತೆ ನಮ್ಮ ಉಕ್ತಿವಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿವಿದೇಮ ಅಂತ ಹೇಳಿ ನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.